ಅಫ್ಜಲ್ ಅಂತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಾನೊಂದು ಮಾತನ್ನು ಹೇಳಿದೆ. ಸ್ವತಃ ಮರ್ಸಿ ಪಿಟಿಷನ್ನಲ್ಲಿ ಕ್ಷಮಾದಾನದ ಅರ್ಜಿಯಲ್ಲಿ ಅಫ್ಜಲ್ ಒಬ್ಬ ಫೆಸಿಲಿಟೇಟರ್, ಅಬೇಟರ್ ಅನ್ನುವಂಥ ಸೆಂಟೆನ್ಸ್ ಇದೆ ಅನ್ನುವಂಥದ್ದು. ಸರ್, ನಾನೀಗ ಓದ್ತಾ ಇರುವಂಥದ್ದು ಅರುಂಧತಿ ರಾಯ್ ಅವರು ಸಲ್ಲಿಸಿದಂಥ ಮರ್ಸಿ ಪಿಟಿಷನ್ನ ಒಂದು ಭಾಗ. ಅದರಲ್ಲಿ ಒಂದು ಸೆಂಟೆನ್ಸ್ ಭಾಳ ಕ್ಲಿಯರ್ ಆಗಿದೆ. ಆಟ್ ಬೆಸ್ಟ್ ಗುರು ವಾಸ್ ಅ ಫೆಸಿಲಿಟೇಟರ್ ಇನ್ ದ ಕ್ರೈಮ್ ಆ್ಯಂಡ್ ನಾಟ್ ಅ ಪಾರ್ಟ್ ಆಫ್ ಡೈರೆಕ್ಟ್ಲಿ ಪರ್ಪಟ್ರೇಟಿಂಗ್ ದಿ ಕ್ರೈಮ್ and the evidence against him is mere circumstantial and that the police lied about the time and place of the arrest. ಪ್ರತಿಯೊಬ್ಬ ಅಡ್ವೊಕೇಟ್ ಕೂಡ ಪೊಲೀಸರು ಸಲ್ಲಿಸಿದ, ಅಂದರೆ ಆರೋಪಿ ಪರವಾಗಿರುವಂಥ ವಕೀಲ ಪೊಲೀಸರು ಸಲ್ಲಿಸಿದಂಥ ಚಾರ್ಜ್ ಶೀಟ್ನಲ್ಲಿ ಹುಳುಕುಗಳನ್ನು ಹುಡುಕ್ತಾನೆ. ಆ ಕೆಲಸವನ್ನು ಇಲ್ಲಿ ಅರುಂಧತಿ ರಾಯ್ ಅವರು ಮಾಡಿದ್ದಾರೆ. ಅಫ್ಜಲ್ ಗುರುನನ್ನು ಅರೆಸ್ಟ್ ಮಾಡಿದ ಟೈಮಿಂಗು ಮತ್ತು ಪ್ಲೇಸ್ಗಳ ಬಗ್ಗೆ ಕ್ಲಾರಿಟಿ ಇಲ್ಲ ಅನ್ನುವಂಥದ್ದು. ಆದರೆ ಇಲ್ಲಿ ಬಿಯಾಂಡ್ ಡೌಟ್ ಅರುಂಧತಿ ರಾಯ್ ಒಪ್ಕೊಳ್ಳೋದಂದರೆ ಹಿ ವಾಸ್ ಅ ಫೆಸಿಲಿಟೇಟರ್. ಅಲ್ಲ ಸರ್, ನೀವು ಅದನ್ನ ಪ್ರೀವಿಯಸ್ ಸೆಂಟೆನ್ಸ್ ಓದಿ. ಪ್ರೀವಿಯಸ್ ಅಟ್ ದ ಬೆಸ್ಟ್ ಅನ್ನೋದು ತಾರ್ಕಿಕ ಅರ್ಥ ಏನಪ್ಪಾ ಅಂದರೆ, ಹೇಳ್ತೀನಿ ಅದರ ಅನುವಾದ ಹೇಳ್ತೀನಿ. ಅದರ ಅನುವಾದ ಏನು ಹೇಳುತ್ತೆ ಫಸ್ಟು, ಆಮೇಲೆ ಪ್ರತಾಪ್ ಸಿಂಹ ಅವರ ಚರ್ಚೆಗೆ ಬರ್ತೀನಿ. ಒಟ್ಟು ಅದನ್ನು ಹೇಳ್ತಾರೆ ಅಟ್ ದ ಬೆಸ್ಟ್. ನಾವು ವಾದ ಮಾಡ್ಬೇಕಾದ್ರೆ ಏನು ಹೇಳ್ತೀವಿ, ಅವ್ರು ಹೀಗೆ ಮಾಡಿಲ್ಲ, ನೀವು ಹೇಳ್ತಿರೋದನ್ನು ಒಪ್ಕೊಂಡ್ರೆ ಅಟ್ ದ ಮ್ಯಾಕ್ಸಿಮಮ್ ಅಂದರೆ ಏನು ಮಾಡಿರ್ಬೋದು, ಹಿಂಗೆ ಮಾಡಿರ್ಬೋದು ಅಂತೇಳಿ. ಅದರ ಅರ್ಥ ಹಂಗೆ ಮಾಡಿದ್ದಾರೆ ಅನ್ನೋದಲ್ಲ. ಅವ್ರು ಒಟ್ಟಾರೆ ತರ್ಕದಲ್ಲಿ ಹೇಳ್ತಿರೋದು ಅವರು ನಿರಪರಾಧಿ. ನಿಮ್ಮ ಪ್ರಕಾರವೇ ಹೋದರು ಅವನು ಹಬ್ಬಬ್ಬ ಅಂದ್ರೆ ಏನ್ ಮಾಡಿರ್ಬೋದು, ಇಷ್ಟು ಮಾಡಿರ್ಬೋದು. ಅದರ್ಥ ಇದೇ ಮಾಡಿದ್ದಾರೆ ಅಂತಲ್ಲ, ನಾನು ಆ ಪದದ ಅರ್ಥ ಹೇಳ್ತಾ ಇದ್ದೀನಿ. ಆ ವಾಕ್ಯದ ಅರ್ಥ ಈ ವಾದವನ್ನ ಹೀನಾತಿಹೀನ ಕ್ರೈಮ್ ಮಾಡದಂತ ಪ್ರತಿಯೊಬ್ಬ ಕ್ರಿಮಿನಲ್ ಪ್ರತಾಪ್ ಸಿಂಹ ನಿಮ್ಮ ಮಾತ್ರ ಅಲ್ಲ, ಅರುಂಧತಿ ರಾಯ್ ಅಲ್ಲ, ನನ್ನ ಮಾತು ಪ್ರತಾಪ್ ಸಿಂಹ ಸರಿ ಅಲ್ಲ. ಒಂದ್ಸಲ ಶಿವಸುಂದರ್ ಮಾತು ಮುಗಿಸ್. ಸೊ ನಾನು ನಿರ್ದಿಷ್ಟವಾಗಿ ಅರುಂಧತಿ ರಾಯ್ ಅವರು ಕೂಡ ಇವನೊಬ್ಬ ಅಬೇಟರ್ ಅಂತ ಒಪ್ಕೊಂಡಿದ್ದಾರೆ ಅಂತ ನೀವು ಹೇಳಿದಂಥ ಒಂದು ಫ್ಯಾಕ್ಚುಯಲ್ ಪ್ರಶ್ನೆಗೆ ನಾನು ಫ್ಯಾಕ್ಚುಯಲ್ ಉತ್ತರ ಕೊಡ್ತಿದ್ದೀನಿ. ಆ ವಾಕ್ಯದ ಅರ್ಥ ಅದಲ್ಲ ಅಷ್ಟೇ. ಇದರಿಂದ ಆಚೆಗೆ ಹೀನಾತಿಹೀನ ಕ್ರಿಮಿನಲ್ಸ್ ಕೂಡ ಹಿಂಗೆ ಹೇಳ್ತಾರಲ್ಲ, ಚರ್ಚೆಯ ಪರಿಧಿ ಬೇರೆ, ಅದಕ್ಕೆ ಬೇರೆದಕ್ಕೆ ಹೋಗೋಣ. ಅದಕ್ಕೆ ಫಸ್ಟ್ ಇವ್ರಿಗೆ ಹೋಗ್ಬಿಟ್ಟು ನಾನು ಬರ್ತೀನಿ. ಪ್ರತಾಪ್ ಸಿಂಹ ಅವರು ಒಟ್ಟು 5 ಪ್ರಶ್ನೆ ಕೇಳಿದ್ದಾರೆ, ಸಾರಾಂಶದಲ್ಲಿ ಅದು 3 ಪ್ರಶ್ನೆ. ಮೊದಲನೇದಾಗಿ ಅವರು ಮುಸಲ್ಮಾನ ಅನ್ನುವ ಕಾರಣಕ್ಕಾಗಿ ಅವ್ರ ಮೇಲೆ ಹೀಗೆ ಆಗ್ತಾ ಇದೆ ಅಂತ ನನ್ನ ತಲೆಯಲ್ಲಿ ತುಂಬಿಕೊಂಡಿದ್ದಾರೆ ಅಂತ ಹೇಳಿದ್ರು. ನನ್ನ ಉತ್ತರ ಕೇಳಿ, ನೀವು ಹಂಗೆ ಹೇಳಿದ್ರಿ. ನಾನು ಅವಾಗಲೇ ಪ್ರಾರಂಭದಿಂದಲೇ ಮಾಡಬೇಕಾದ್ರೆ ನಾನು ಹೇಳ್ತಿರೋ ಪ್ರಶ್ನೆ, ನಮ್ಮ ಅವನು ಯಾರೇ ಆಗಿರ್ಬೋದು, ಮುಸಲ್ಮಾನ, ಹಿಂದೂ, ಪಾರ್ಸಿ, ಸಿಖ್, ಜೈನ ಏನೇ ಆಗಿರ್ಬೋದು, ಅವನು ಒಬ್ಬ ಅಪರಾಧಿ ಅಂತ ಪ್ರೂವ್ ಮಾಡಬೇಕಾದ್ರೆ ನಮ್ಮ ಎಲ್ಲ ಶಿಕ್ಷಾ ಸ್ಮೃತಿಗಳು ಮತ್ತು ವಿಚಾರಣೆಗಳು ಕೇವಲ ಅವನು ಅಪರಾಧಿ ಆಗಿದನಾ ಇಲ್ವಾ ಅನ್ನೋ ಸಾಕ್ಷ್ಯ, ಆಧಾರ, ಪುರಾವೆಗಳನ್ನ ಆಧರಿಸಿ ನಡಿಬೇಕು. ಇದು ಇವನ ವಿಚಾರದಲ್ಲಿ ನಡೆದಿಲ್ಲ. ಫೇರ್ ಟ್ರಯಲ್ ನಡೆದಿಲ್ಲ. ಫೇರ್ ಟ್ರಯಲ್ ಯಾಕೆ? ನಾನು ಮತ್ತೆ ಮುಗಿಸ್ಬಿಡ್ತೀನಿ. 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆಮೇಲೆ ನಿಮ್ಮ ಪ್ರಶ್ನೆಗೆ ಕ್ವೆಶ್ಚನ್ ಆಫ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಟ್ ದ ಬೆಸ್ಟ್. ಅಟ್ ದ ಬೆಸ್ಟ್ ಅಂತೇಳಿ ಅರುಂಧತಿ ರಾಯ್ ಹೇಳಿರೋದು ಸುಪ್ರೀಂ ಕೋರ್ಟ್ ಹೇಳಿರೋದಕ್ಕೇನೆ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಅರುಂಧತಿ ರಾಯ್ ಅವರು ಹೇಳಿದ್ದಕ್ಕೆ ಅರ್ಥ ಅವ್ರು ಬೇರೆ ಅಂತ ಹೇಳಿದ್ದಕ್ಕೆ ಅದರ ಅರ್ಥ ಅದಲ್ಲ. ನಾನು ವಾಕ್ಯ ಅರ್ಥ ಶಿವಸುಂದರ್ ಸರ್, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇಟ್ಟುಕೊಂಡು ಈ ಕೇಸ್ ನಡೆಸಲಾಗ್ತಿದೆ ಅನ್ನುವಂತಹ ಮಾತನ್ನ ಅರುಂಧತಿ ರಾಯ್ ಹೇಳ್ತಾರೆ. ಈ ದೇಶದಲ್ಲಿ ನರೇಂದ್ರ ಮೋದಿ ವಿರುದ್ಧ ನಡೆದಂತಹ ಎಲ್ಲಾ ಕೇಸ್ಗಳು ಕೂಡ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಮೇಲೆ ಅವರಿಗೆ ನೇಣು ಶಿಕ್ಷೆಯನ್ನು ವಿಧಿಸಬೇಕಾದರೆ, ನಾನು ಹೇಳ್ತಿರೋದು ಕೇಳಿಸ್ಕೋಬೇಕು ತಾವು ದಯವಿಟ್ಟು, ನೇಣು ಶಿಕ್ಷೆ ವಿಧಿಸಬೇಕಾದರೆ ಅತ್ಯಂತ ಅಪರೂಪದ ಪ್ರಕರಣದಲ್ಲಿ ನಿಸ್ಸಂದೇಹವಾಗಿ ಇಂಟೆನ್ಷನ್ ಮತ್ತು ಕ್ರೈಮ್, ಒಂದು ಕ್ರೈಮ್ನ ಕ್ರಿಮಿನಾಲಜಿನಲ್ಲಿ ಉದ್ದೇಶ ಮತ್ತು ಕ್ರಿಯೆ ಇವೆರಡೂ ಕೂಡ ಹೀನಾತಿಹೀನ, ಅಪರೂಪದಲ್ಲಿ ಅಪರೂಪ ಅಂತ ಸಾಬೀತಾದಾಗ ನಿಸ್ಸಂದೇಹವಾಗಿ ಅವರ ಮೇಲೆ ಮರಣದಂಡನೆ ವಿಧಿಸಬಹುದು. ಇದು ಶಿಕ್ಷಾ ಸ್ಮೃತಿ. ಸಂಸತ್ನಲ್ಲಿ ನಡೆದಂತಹ ದಾಳಿಯಲ್ಲಿ 12 ಜನ ಏನು ಸತ್ತು ಹೋದ್ರು. 12 ಜನರ ಮೇಲೆ ಈ ಟೆರರಿಸ್ಟ್ ಗಳಿಗೆ ಏನಾದ್ರು ವೈಯಕ್ತಿಕ ದ್ವೇಷ ಇತ್ತಾ? ಈ ಟೆರರಿಸ್ಟ್ ಬಿಡಿ, ನಾವು ಅಫ್ಜಲ್ ಗುರು ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಫ್ಜಲ್ ಗುರುಗೆ ಏನಾದ್ರು ವೈಯಕ್ತಿಕ ದ್ವೇಷ? ಅಫ್ಜಲ್ ಗುರು ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರಿಗೆ ಅದ್ರ ಮೇಲೆ ದ್ವೇಷ ಇತ್ತೋ ಅವರನ್ನ ನಾವು ಘೋರವಾದ ಶಿಕ್ಷೆಯನ್ನು ವಿಧಿಸಬೇಕು. ಆದ್ರೆ ಅಫ್ಜಲ್ ಗುರು ಅನ್ನೋ ಒಬ್ಬ ಮನುಷ್ಯನ ನಾವೆಲ್ಲರೂ ಸೇರಿ, ಯಾಕಂದ್ರೆ ಸರ್ಕಾರ ಮಾಡಾಗ್ತಿದೆ ಅಂದ್ರೆ ನಾವೆಲ್ಲರೂ ಸೇರಿ ಏನ್ ನೇಣು ಹಾಕ್ತಾ ಇದ್ದೀವಿ, ಆ ರಕ್ತದ ಕಲೆ ನಮಗೆ ಅಂಟುವ ಮುನ್ನ ಈ ಮನುಷ್ಯನಿಗೆ ಫೇರ್ ಟ್ರಯಲ್. ನಾನು ಕಸಬ್ ಬಗ್ಗೆ ಮಾತಾಡ್ತಾ ಇಲ್ಲ, ಕಸಬ್ ಬಗ್ಗೆ ಇವ್ರು ಪ್ರಶ್ನೆ ತೆಗೆದ್ರು. ಕಸಬ್ಗೊಬ್ಬ ಲಾಯರ್ ಆದ್ರೂ ಇದ್ದ, ಇದನ್ನ ಲಾಯರು ಇರಲಿಲ್ಲ. ಮತ್ತು ನಾನು ಮಾತು ಮುಗಿಸ್ತೇನೆ. ಸೊ ಹೀಗಾಗಿ ನಾನು ಹೇಳ್ತಿರೋದು ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಅಲ್ಲ. ಆದರೆ ನಾವು ಹೇಳಬೇಕಾದ್ರೆ, ನೋಡಬೇಕಾದ್ರೆ ನಾನು ಪದೇ ಪದೇ ನಿಮ್ಮಲ್ಲಿ ಮನವಿ ಮಾಡ್ತಿರೋದೇನು, ನಾವು ಅವನು ಅಪರಾಧಿ ಅಂತಂದ್ಬಿಟ್ಟು ಹೊರಟ್ಬಿಟ್ರೆ ಚರ್ಚೆನಲ್ಲಿ ಅಪರಾಧಿಗೆ ಎಷ್ಟು ಶಿಕ್ಷೆ ಕೊಡಬೇಕು ಅನ್ನೋದಷ್ಟೇ ಚರ್ಚೆ ವಿಷಯ ಆಗುತ್ತೆ. ಅವನು ನಿರಪರಾಧಿಯೂ ಆಗಿರಬಹುದಾ ಅನ್ನೋ ಚರ್ಚೆಯನ್ನು ವಿಸ್ತರಿಸಿದಾಗ ನಿರಪರಾಧಿ ಆಗಿರುವ ಸಾಧ್ಯತೆಯನ್ನು ಸಂಪೂರ್ಣವಾಗಿ ಯಾವುದೇ ಅನುಮಾನಕ್ಕೆ ಎಡೆ ಇಲ್ಲದಂತೆ ಸಂಪೂರ್ಣವಾಗಿ ನಿರಾಕರಿಸಿ ಆಮೇಲೆ ಅಪರಾಧಿ ಅಂತ ಬರಬೇಕಾಗುತ್ತೆ. ಆ ಒಂದು ವಿಚಾರಣೆ, ಅದು ದಟ್ ಈಸ್ ಫೇರ್ ಟ್ರಯಲ್. ಆ ಫೇರ್ ಟ್ರಯಲ್ ಅವನು ಮುಸ್ಲಿಮ ಮತ್ತೊಂದು ಅದಕ್ಕೆ ಸಿಕ್ಕಿಲ್ಲ.
ಆ ಫೇರ್ ಟ್ರಯಲ್ ಯಾಕೆ ಸಿಕ್ಕೋದಿಲ್ಲ? ಸಮಾಜದ ಮಾನಸಿಕತೆಯಲ್ಲಿ ಉದಾಹರಣೆಗೆ ಡೆಲ್ಲಿ ರೇಪ್ ಬಗ್ಗೆ ಪ್ರಸ್ತಾಪ ಬಂತು. ಡೆಲ್ಲಿ ರೇಪ್ ಬಗ್ಗೆ ಪ್ರಸ್ತಾಪ ಬಂದಾಗ ಆ ಉದ್ಧವ್ ಠಾಕ್ರೆ ಏನು ಹೇಳ್ತಾರೆ ಬಾಂಬೆನಲ್ಲಿ, ಬಿಹಾರಿಗಳು ಹೀಗೆ ಮಾಡುತ್ತಾರೆ. ಒಂದು ಸಮುದಾಯದ ಮೇಲೆ ನಮಗೆ ಪೂರ್ವಾಗ್ರಹ ಬರುತ್ತೆ. ಬಿಹಾರಿಗಳಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರು ಇದ್ದಾರೆ. ಆದರೆ ಒಂದು ಸಮುದಾಯ ಅಂದ ತಕ್ಷಣ ನಮಗೆ ಅವ್ರು ಮಾಡಿರೋ ಸಾಧ್ಯತೆ ಜಾಸ್ತಿ ಇದೆ. ಸಾಂಗ್ಲಿಯಾನ್ ಅವರು ಇಲ್ಲಿ ಪೊಲೀಸ್ ಕಮಿಷನರ್ ಆಗಿದ್ದರು. ಸ್ಲಮ್ಮಲ್ಲಿರುವಂಥವ್ರು ಕಳ್ತನ ಮಾಡೋದು ಜಾಸ್ತಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದರೆ ಸಮುದಾಯಗಳ ಮೇಲೇನೆ ಪೂರ್ವಾಗ್ರಹಗಳನ್ನು ಈ ಸಮಾಜ ಮತ್ತು ಹಲವಾರು ರೀತಿಯಲ್ಲಿ ಬೇರೆ ಬೇರೆ ವಿಷಯಗಳು ನಮ್ಮಲ್ಲಿ ಬಿಂಬಿಸ್ತವೆ. ನಾವು ವಿಚಾರಣೆಯನ್ನು ಮಾಡಬೇಕಾದ್ರೆ ಕೋರ್ಟ್ಗಳಲ್ಲಿ ಇವನ್ನ ಮೀರಿ ನಾವು ಮಾಡಬೇಕಾಗುತ್ತೆ. ಅದನ್ನು ನಾನು ಹೇಳ್ತಿರೋದು. ಎರಡನೇದು ಮುಖ್ಯವಾಗಿ ಫೇರ್ ಟ್ರಯಲ್, ಅದರ ಬಗ್ಗೆ ನಾವು ಮತ್ತೆ ಬರೋಣ. ಫೇರ್ ಟ್ರಯಲ್ ಆಗಿಲ್ಲ, ಯಾವುದೇ ಆಗಿದ್ರೂ ಕೂಡ ಫೇರ್ ಟ್ರಯಲ್ ಆಗುತ್ತೆ. ಕಲೆಕ್ಟಿವ್ ಸ್ಯಾಟಿಸ್ಫೈ ದಿ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಆಫ್ ದ ಪೀಪಲ್ ಅನ್ನುವ ಪ್ರಶ್ನೆ ಬಹುಸಂಖ್ಯಾತರ ಅನ್ನೋ ಅರ್ಥದಲ್ಲಿ, ಹಿಂದೂಗಳ ಅನ್ನೋ ಅರ್ಥದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಒಂದು ದೊಡ್ಡ ರೀತಿಯ ಇದರ ಬಗ್ಗೆ ಅಲೆ ಎದ್ಬಿಟ್ಟಿದೆ. ಅದನ್ನು ಸ್ಯಾಟಿಸ್ಫೈ ಮಾಡಬೇಕಾದ್ರೆ ಮಾಡಬೇಕು ಅನ್ನೋದು ಯಾವ ನಾಗರಿಕ ಸರ್ಕಾರದ ಅತ್ಯುನ್ನತ ನ್ಯಾಯಾಲಯವೂ ಕೂಡ ಅದನ್ನು ಒಂದು ಕನಿಷ್ಠ ಮಾನದಂಡವಾಗಿಯೂ ಕೂಡ ಇಟ್ಕೋಬಾರ್ದು ಅನ್ನೋ ಮೂರನೇದು. ಇನ್ನು ಮೂರನೇ ಪ್ರಶ್ನೆ ಇವರು ಹೇಳಿದ್ರು ಕಾಮಿನಿ ಜೈಸ್ವಾಲ್ ಬಗ್ಗೆ, ಇಂದಿರಾ ಜೈಸಿಂಗ್ ಬಗ್ಗೆ, ಅದೆಲ್ಲವೂ ಅವ್ರ ವೈಯಕ್ತಿಕ ಅಭಿಪ್ರಾಯ. ನಾನು ಹೇಳ್ತಿರೋದು, ನೀವು ಅವ್ರೇನೇ ಆಗಿರಲಿ, ಅವ್ರು ಹೇಳಿರೋ ವಿಷಯಗಳ ಬಗ್ಗೆ ಮಾತಾಡಿ. ಅವರು ಫೇರ್ ಟ್ರಯಲ್ ಈ ಕಾರಣಕ್ಕಾಗಿಲ್ಲ ಅಂದಿದ್ದಾರೆ, ಅದನ್ನ ಇಟ್ಕೊಂಡು ಮಾತಾಡಿ. ಪ್ರಮೋದ್ ಮುತಾಲಿಕ್ ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ, ಅವ್ರ ಮುಗ್ಧತೆ ಇದೆ, ಅವ್ರಿಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ, ಅವರು ಆಗಿರಬಹುದು ಅಂತ ಅಷ್ಟನ್ನೇ ಹೇಳ್ತಾ ಇದ್ದಾರೆ. ಅದರಿಂದ ಅವ್ರ ಜೊತೆ ಇದನ್ನು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಮತ್ತು ಅವರೇನು ಆಕ್ರೋಶದಲ್ಲಿ ಮಾತಾಡ್ತಾರೆ, ಅಲ್ಲಿ ಆ ಲೆವೆಲಲ್ಲಿ ಚರ್ಚೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇದು ಒಟ್ಟು ಸಾರಾಂಶ. ಪ್ರಮೋದ್ ಮುತಾಲಿಕ್ ಅವರು ಹೊರಡ್ತಾ ಇದ್ದಾರೆ. ಅವರ ಕೊನೆಯ ಅಭಿಪ್ರಾಯವನ್ನು ತಗೊಂಡು ನಾನು ಕಳಿಸ್ಬಿಡ್ತೀನಿ. ಪ್ರಮೋದ್ ಮುತಾಲಿಕ್ ಅವರೇ, ಅಫ್ಜಲ್ ಗುರು ಒಂದು ಕೋಮಿಗೆ ಸೇರಿದವನು ಅನ್ನೋ ಕಾರಣಕ್ಕೆ ನೇಣಿಗೇರಿಸಲಾಯಿತು. ಆತನನ್ನು ಅಂದರೆ ಒಂದು ಕೋಮಿಗೆ ಸೇರಿದವನು ಅನ್ನುವಂತಹ ಕಾರಣಕ್ಕಾಗಿ ಆತನನ್ನು ಒಂದು ಪೂರ್ವಾಗ್ರಹ ಪೀಡಿತವಾಗಿ ನೋಡಲಾಗ್ತಿದೆ ಅನ್ನುವಂಥದ್ದು, ಆ ವಾದವನ್ನು ಒತ್ತಟ್ಟಿಗಿಡೋಣ. ಈಗ ನೀವು ಸಂಭ್ರಮಾಚರಣೆ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ. ಈ ಸಂಭ್ರಮಾಚರಣೆ ಒಂದು ಕೋಮಿಗೆ ಸೀಮಿತವಾಗಬೇಕಾ ಅಥವಾ ಭಾರತಕ್ಕೆ ಸೀಮಿತವಾಗಬೇಕಾ? ನೋಡಿ, ಇವರು ಶಿವಸುಂದರ್ ಅವರು ಒಂದು ಮಾತನ್ನು ಈಗ ಹೇಳಿದರು, ಪ್ರಮೋದ್ ಮುತಾಲಿಕರಿಗೆ ಏನೂ ಗೊತ್ತಿಲ್ಲ ಅಂಥೇಳಿ. ನಿಜ, ಅವರು ಭಾಳ ಅಧ್ಯಯನ ಮಾಡಿದ್ದಾರೆ. ಆದರೆ ನನ್ನಲ್ಲಿ ದೇಶಭಕ್ತಿ ಇದೆ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅವರಲ್ಲಿ ಎಲ್ಲೋ ಸ್ವಲ್ಪ ಕೊರತೆ ಇದೆ ಅಂತ ಕಾಣಿಸ್ತಾ ಇದೆ. ದೇಶಭಕ್ತಿ ಇದೆ, ಆದರೆ ಕೊರತೆ ಇದೆ, ಸ್ವಲ್ಪ ಕಡಿಮೆ ಇದೆ ಅವರಿಗೆ. ಅವ್ರಿಗೆ ಅಧ್ಯಯನ ಜಾಸ್ತಿ ಇರ್ಬೋದು, ಆದರೆ ದೇಶಭಕ್ತಿ ಬೇಕು ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಎರಡನೇದು ಆಕ್ರೋಶದಲ್ಲಿ ದೇಶಭಕ್ತಿ ಇದೆ. ಆ ಆಕ್ರೋಶ ಅಂತನ್ನುವಂಥದ್ದು ಯಾವುದೋ ಒಂದು ಹಿನ್ನೆಲೆಯಲ್ಲಿ ಸಿಟ್ಟು ಬರುತ್ತೆ, ವೇದನೆ ಆಗತ್ತೆ, ನೋವಾಗತ್ತಾ ಇದೆ. ದೇಶದ ಮೇಲೆ ಈ ರೀತಿಯ ಒಂದು ಪಾಪಿಗಳು ಎಂಥ ಒಂದು ಆಘಾತ ಮಾಡ್ತಾ ಇದ್ದಾರಲ್ಲ, ನಾವು ಇನ್ನೂ ಕಾನೂನು, ಸಂಯಮ, ಸೆಕ್ಯುಲರ್ ಅನ್ನುವಂಥ ಇದರಲ್ಲೇ ನಮ್ಮ ದೇಶವನ್ನ, ನಮ್ಮ ಸೈನಿಕರನ್ನ, ನಮ್ಮ ನಾಗರಿಕರನ್ನ ಬಲಿ ಕೊಡ್ತಾ ಇದೀವಿ ಅಂತನ್ನುವಂಥದ್ದು ಶಿವಸುಂದರ್ ಅವರು ತಿಳ್ಕೊಳ್ಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಫೇರ್ ಜಡ್ಜ್ಮೆಂಟ್ ಆಗಿಲ್ಲ ಅನ್ನುವಂತ ಇದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಪ್ರಮೋದ್ ಮುತಾಲಿಕ್ ಅವರು ಒಂದೇ ನಿಮಿಷ, ನಾನು ಮತ್ತೆ ನಿಮ್ಮ ಹತ್ರ ಬರ್ತೀನಿ. ನಾನು ಆತ ನಿಸ್ಸಂದೇಹವಾಗಿ ದಾಳಿ ಮಾಡಿದ್ದ, ಆತ ದೇಶದ್ರೋಹಿಯಾಗಿದ್ದ ಅಂತ ಸರಿಯಾದಂಥ ಫೇರ್ ಟ್ರಯಲ್ ಇಂದ ಸಾಬೀತಾಗಿಲ್ಲದಿದ್ದರೂ ಕೂಡ ನಾವೆಲ್ಲರೂ ಸೇರಿ ಸರ್ಕಾರದ ಮೂಲಕ ಅವನನ್ನು ನೇಣೆ ಇರ್ತಾ ಇದ್ದೀವಿ. ಹಲವಾರು ವಿಷಯಗಳು, ಆತನ ಇಡೀ ವಿಷಯವನ್ನು ಅಧ್ಯಯನ ಮಾಡಿ ನಾನು ಹೇಳ್ತಾ ಇದ್ದೀನಿ, ಆತ ನಿರಪರಾಧಿ ಆಗಿರುವ ಸಾಧ್ಯತೆಯನ್ನೇ ಜಾಸ್ತಿ ತೋರಿಸ್ತವೆ. ಒಂದು ವೇಳೆ ಈಗ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಿದ್ರೆ ಈ ಕಥೆ ಏನಾಗ್ತಿತ್ತು ಅಂತ ಸರ್, ಯಾರೇ ಕಾಂಗ್ರೆಸ್ಗೂ ಇದಕ್ಕೂ ಕಾಶ್ಮೀರ ವಿಷಯದಲ್ಲಿ ವ್ಯತ್ಯಾಸ ಇಲ್ಲ ಸರ್. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಕಾಂಗ್ರೆಸ್ ಬಿಜೆಪಿ ಎರಡು ಈ ವಿಷಯದಲ್ಲಿ ಒಂದೇ ಗಂಟಲಲ್ಲಿ ಹಾಡ್ತವೆ. ಇದರಲ್ಲಿ ನನಗೆ ಅದು ದೊಡ್ಡ ವ್ಯತ್ಯಾಸ ಕಾಣ್ತಾ ಇಲ್ಲ. ಸೊ ನನ್ನ ಮನವಿ ಮತ್ತೆ ನಿರಪರಾಧಿ ಆಗಿದ್ದ ಪಕ್ಷದಲ್ಲಿ ನಿಸ್ಸಂದೇಹ ಆತನ ನೇಣೇರಿಸ್ತಿದ್ದೀವಿ ಸರ್. ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಆತನ ಪ್ರಾಣವನ್ನು, ಆತನ ಬದುಕುವುದಕ್ಕೆ ಅನರ್ಹ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಸೇರಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಅಂತಹ ತೀರ್ಮಾನಕ್ಕೆ ಬರುವುದಕ್ಕೆ ಮುಂಚೆ ನಮಗೆ ನಿಸ್ಸಂದೇಹವಾಗಿ ಅದು ಸಾಬೀತಾಗಬೇಕು. ಅಂತಹ ಪ್ರಕ್ರಿಯೆ ನಡೆದಿಲ್ಲ. ಅದನ್ನು ನಾನು ಹಲವಾರು ಸಾರಿ ಘಂಟಾಘೋಷವಾಗಿ ಹೇಳ್ತೀನಿ, ಸಾಬೀತು ಮಾಡಿ ಕೂಡ ನಾನು ನಿಮ್ಗೆ ತೋರಿಸಬಲ್ಲೆ. ಅದನ್ನು ಇಷ್ಟು ಬಿಟ್ಟು ಚರ್ಚೆ ಅದಕ್ಕೆ ನಾವು ಸೀಮಿತಗೊಳಿಸ್ಕೊಳ್ಳೋದು ವಾಸಿ. ಗೋ ಮಧುಸೂದನ್ ನಮ್ಮ ಮೈಸೂರು ಸ್ಟುಡಿಯೋಯಿಂದ ನೇರ ಪ್ರಸಾರದಲ್ಲಿದ್ದಾರೆ. ಗೋ ಮಧುಸೂದನ್ ಅವರೇ, ಚರ್ಚೆನ ಕೇಳಿಸ್ಕೊತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಮಧುಸೂದನ್ ಅವರೇ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಸರಿ ಮಾಡೋಷ್ಟು ಕೇಳಿಸ್ತಾ ಇದೆ. ಓಕೆ. ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ನಡೀತಾ ಇರುವಂಥ ವಾದದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥ ಒಂದು ಮಾತಂದರೆ ಫೇರ್ ಟ್ರಯಲ್ ಆಗಲಿಲ್ಲ ಅನ್ನುವಂಥದ್ದು. ಈ ಒಂದು ಪ್ರಶ್ನೆಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ನಮ್ಮ ದೇಶದ ದುರ್ದೈವ ರೀ ಇದು. ಏನಂದ್ರೆ ಬೇರೆ ಯಾವುದೇ ದೇಶದಲ್ಲಿ ಈ ರೀತಿಯಾದಂಥ ಚರ್ಚೆ ನಡೆಯೋದಿಲ್ಲ. ಒಸಾಮಾ ಬಿನ್ ಲ್ಯಾಡನ್ನ
ಅಮೆರಿಕಾದವರು ಪಾಕಿಸ್ತಾನದಲ್ಲಿ ಬಂದು ಹತ್ಯೆ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಅವನನ್ನ ತೀರಿಸ್ಬಿಡ್ತಾರೆ. ಆದರೆ ಅಮೆರಿಕದ ಯಾವ ಪತ್ರಿಕೆ ಆಗಲಿ, ಅಮೆರಿಕದ ಯಾವ ಚಾನಲ್ ಆಗಲಿ, ಅಮೆರಿಕದ ಯಾವ ಒಬ್ಬ ವ್ಯಕ್ತಿ ಆಗಲಿ ಒಸಾಮಾ ಬಿನ್ ಲಾಡನ್ನ ಬಂಧನ ಮಾಡಬೇಕಾಗಿತ್ತು, ಅವನ್ನ ಕರ್ಕೊಂಬಂದು ಇಲ್ಲಿ ಜೈಲಲ್ಲಿ ಇಡಬೇಕಾಗಿತ್ತು, ಅವನು ತಾನೊಬ್ಬ ನಿರಪರಾಧಿ ಅಂತ ಹೇಳಿ ಸಾಬೀತು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅಂತ ಒಂದು ಮಾತು ಇಡೀ ಅಮೆರಿಕದಲ್ಲಿ ಬಂದಿಲ್ಲ. ಒಸಾಮಾ ಬಿನ್ ಲಾಡನ್ನ ಟ್ರಯಲ್ಲೇ ಮಾಡಲಿಲ್ಲ, ಕೊಂದೇ ಹಾಕ್ಬಿಟ್ರು ಅಮೆರಿಕಾದವರು. ಅಂದ್ರೆ ದೇಶ ದ್ರೋಹದ ಪ್ರಶ್ನೆ ಬಂದಾಗ ಅನುಮಾನ ಬಂದ್ರೆ ತೀರಿಸ್ಬಿಡ್ಬೇಕ್ರಿ. ಅದ್ರ ಬಗ್ಗೆ ನಿರ್ಣಾಯಕವಾದಂತದ್ದು ಪ್ರೂಫ್ ಬೇಕು, ಎವಿಡೆನ್ಸ್ ಬೇಕು. ಇದೆಲ್ಲ ಸಾಧ್ಯ ಇಲ್ಲ. ಅವರೇ, ಒಂದು ಪ್ರಶ್ನೆ ತಮಗೊಂದು ಪ್ರಶ್ನೆ. ಅನುಮಾನ ಬಂದ ತಕ್ಷಣ ತೀರಿಸ್ಬಿಡ್ಬೇಕು ಅನ್ನುವುದಾದರೆ ಸಾಧ್ವಿ ಪ್ರಜ್ಞಾ ಸಿಂಗ್, ಕರ್ನಲ್ ಪುರೋಹಿತ್ ಇವ್ರ ಮೇಲೆ ಅನುಮಾನ ಇದೆ, ವಿಚಾರಣೆ ಆಗಬೇಕು. ಅನುಮಾನ ಬಂದ ತಕ್ಷಣ ಅನುಮಾನ ಅಲ್ಲ ರೀ, ಅವ್ರ ಮೇಲೆ ಇರೋದು ಅನುಮಾನ ಅಲ್ಲ, ಅವ್ರ ಮೇಲೆ ಇರೋದು ಅನುಮಾನ ಅಲ್ಲ, ಅವ್ರ ವಿರುದ್ಧ ಇರುವಂತದ್ದು ಪಿತೂರಿ. ಅದು ನಿಮ್ಮ ಅಭಿಪ್ರಾಯ. ಅನುಮಾನ ಒಂದಷ್ಟು ಜನಕ್ಕೆ ಇದೆಯಲ್ಲ, ಅವ್ರ ಮೇಲೆ ಕೇಸ್ ಇದೆಯಲ್ಲ, ಅಭಿಪ್ರಾಯ ಬೇರೆ. ಸರಿ, ನಿಮ್ಮದೊಂದು ಅಭಿಪ್ರಾಯ ಇದೆ, ಅದು ವಿಚಾರಣೆಗೆ ಒಳಪಟ್ಟು ತೀರ್ಮಾನ ಆಗ್ಬೇಕು ತಾನೆ. ವಿಚಾರಣೆಗೆ ಒಳಪಟ್ಟು ತೀರ್ಮಾನ ಅನುಮಾನ ಬಂದ ತಕ್ಷಣ ಕತ್ತರಿಸ್ಬಿಡ್ಬೇಕು. ಹಮ್ಮುರಬಿ ಲಾ ಆಯ್ತು. ಇದ್ಯಾವ ಪ್ರಜಾತಂತ್ರದ ಬಗ್ಗೆ ಮಾತಾಡ್ತಿದ್ರಿ? ಎಲೆಕ್ಷನ್ ಹಾಕ್ಬೇಕು, ಕಾನೂನು ಹಾಕ್ಬೇಕು. ಸಾಧ್ವಿ ಪ್ರಜ್ಞಾ ಸಿಂಗ್, ಕರ್ನಲ್ ಪುರೋಹಿತ್ ಅವರು ನಾನು ಅಪರಾಧಿಗಳು ಹೇಳ್ತಾ ಇಲ್ಲ, ಅವರು ಆರೋಪಿಗಳು, ಈಗಲೂ ಕೂಡ ಅವರು ಆರೋಪಿಗಳು. ಅವರಿಗೆ ನಿಷ್ಪಕ್ಷಪಾತವಾದಂಥ ವಿಚಾರಣೆ ಆಗಬೇಕು ಅಂತ ನಾನು ಕೂಡ ಡಿಮ್ಯಾಂಡ್ ಮಾಡ್ತೀನಿ. ನಿಷ್ಪಕ್ಷಪಾತಂತ ವಿಚಾರಣೆ ಆದ ಮೇಲೇನೆ ಅವ್ರಿಗೆ ಶಿಕ್ಷೆ ಕೊಡಬೇಕು. ಅವ್ರಿಗೂ ಮರಣದಂಡನೆ ಕೊಡಬಾರ್ದು ನನ್ನ ಪ್ರಕಾರ. ಅಕಸ್ಮಾತ್ ಸಾಬೀತಾದ್ರೆ ಮರಣದಂಡನೆ ಕೊಡಬಾರ್ದು ಅವ್ರಿಗೆ. ಆದರೆ ನಿಮ್ಮ ನೀತಿಯ ಪ್ರಕಾರ ಹೋದ್ರೆ ಅನುಮಾನ ಬಂತು, ಯಾರಿಗೋ ಕಾಂಗ್ರೆಸ್ನವ್ರಿಗೆ ಅನುಮಾನ ಬಂತು ಅಂತ ಇಟ್ಕೊಂಡು ತೆಗೆದು ಬಿಡಬೇಕು. ಇದು ಅಂತಿಮವಾಗಿ ಎಲ್ಲರ ಅರ್ಥ ಮಾಡ್ಕೊಳ್ಳಿ. ಇಲ್ಲ, ನೀವು ಅರ್ಥ ಮಾಡ್ಕೋಬೇಕಾದ ಸಂಗತಿ ಬೇರೆ ಇದೆ. ಇದರಲ್ಲಿ ಕಾಂಗ್ರೆಸ್ಗೆ ಅನುಮಾನ ಬಂದ್ರೆ ಅಲ್ಲ, ಬಿಜೆಪಿಗೆ ಅನುಮಾನ ಬಂದ್ರೆ ಅಲ್ಲ, ಸರ್ಕಾರಕ್ಕೆ ಅನುಮಾನ ಬಂದ್ರೆ ಅಂತ ನಾನು ಹೇಳ್ತಾ ಇರುವಂತದ್ದು. ಸರಿ ಸ್ವಾಮಿ, ಸರ್ಕಾರಕ್ಕೆ ಅನುಮಾನ ಬಂದ್ರೆ ವಿಚಾರಣೆ ಮಾಡಬೇಕು. ಪೊಲೀಸ್ನವ್ರಿಗೆ ಅನುಮಾನ ಬಂದ್ರೆ ತೆಗೆದು ಬಿಡ್ಬೇಕಾ? ಸಾವಿರ ಅನುಮಾನ ಬರ್ತದ್ರಿ. ನೀವು ಮಧುಸೂದನ್ ಅವರು ರಾಮದಾಸ್ ವಿರುದ್ಧ ಮಾಡಿದಂತ ಯಾವುದೋ ಇದರಲ್ಲಿ ಏನೋ ಅತ್ಯಾಚಾರ ಮಾಡಿದ್ದಾರೆ ಅಂತ ಬಂದ್ಬಿಟ್ಟು ನಿಮ್ಗೆ ತೆಗೆದು ಬಿಡ್ಬೋದಾಗಾರೆ ಪೊಲೀಸರು? ನಿಮ್ ಬಗ್ಗೆ ಬಿಜೆಪಿ ಒಳಗಡೆ ಒಳಗೆ ತೆಗೆದೇ ಬಿಡ್ಬೋದಾಗಾದ್ರೆ? ನಿಮ್ಮಲ್ಲಿ ಏನು ಭ್ರಷ್ಟಾಚಾರ ಶಿಕ್ಷೆ ಇದು ದೇಶದ್ರೋಹದ ವಿಷಯ ಅಲ್ಲ ಸರ್. ದೇಶದ್ರೋಹದ ವಿಷಯ ಇದು. ನಿಮ್ಮ ಪಕ್ಷದ ಒಳಗಿರೋ ಯಾರೋ ಒಬ್ಬ ನಿಮ್ಮ ವಿರೋಧಿ ನಿಮ್ಮನ್ನ ದೇಶದ್ರೋಹಿ ಅಂತ ಅನುಮಾನ ಪಟ್ರು. ಪೊಲೀಸರು ಉಪಯೋಗಿಸಬೇಡಿ, ಇದು ನಾನ್ಸೆನ್ಸ್ ನಿಮ್ಮ ಅತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಡಿ. ಇದರಿಂದನೇ ದೇಶ ಹಾಳಾಗಿರೋದು. ಅಲ್ಲ ಸರ್, ನಿಮ್ಮ ವಾದ ಸಾರ್ವತ್ರಿಕವಾಗಿರಬೇಕು. ಅತಿ ಬುದ್ಧಿವಂತಿಕೆ ಬೇಡ ಇದರಲ್ಲಿ. ಮಧುಸೂದನ್ ಇದು ಆತ್ಮಘಾತಕವಾದ ಬುದ್ಧಿವಂತಿಕೆ ಬೇಡ. ಮಧುಸೂದನ್ ಅವರೇ, ಮತ್ತೆ ನಾನು ಬರ್ತೀನಿ. ದೇಶದ್ರೋಹಗಳಂತಹ ಪ್ರಕರಣಗಳು ಬಂದಾಗ ಭಾವನೆಗಳಿಗೂ ಬೆಲೆ ಇರಬೇಕು ಅನ್ನುವಂತಹ ಮಾತನ್ನ ಮಧುಸೂದನ್ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ನೀವು ಎವಿಡೆನ್ಸ್ ಏನಿದೆ, ಇದರ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇದೆಯಾ, ಪ್ರತ್ಯಕ್ಷ ಸಾಕ್ಷಿಗಳಿದೆಯಾ, ಇದೆಲ್ಲದರ ಆಧಾರದ ಮೇಲೆ ಹೋಗಬೇಡಿ ಅನ್ನುವಂಥದ್ದು. ಬಹುಶಃ ಪ್ರಮೋದ್ ಮುತಾಲಿಕ್ ಕೂಡ ಆ ಮಾತನ್ನು ಒಪ್ಕೊಳ್ತಾರೆ. ಪ್ರಮೋದ್ ಮುತಾಲಿಕ್ ಅವರೇ, ಇವತ್ತು ಬಹುಶಃ ನನಗನ್ಸಿದ ಪ್ರಕಾರ ಸಂಭ್ರಮಾಚರಣೆ ಮಾಡ್ತಿದ್ದೀರಿ. ಯಾವ ರೀತಿಯಾದಂಥ ಸಂಭ್ರಮಾಚರಣೆ ನಡೀತಾ ಇದೆ? ನೋಡಿ, ಸಂಭ್ರಮಾಚರಣೆ ಅಂತೂ ಇಡೀ ದೇಶದಲ್ಲಿ ಮಾಡಲೇಬೇಕು, ಅದು ಸಹಜ ಪ್ರಕ್ರಿಯೆ. ಆದರೆ ಈಗ ನಮ್ಮ ಗೋ ಮಧುಸೂದನ್ ಅವರು ಒಂದು ವಿಷಯವನ್ನು ಹೇಳಿದರು. ದೇಶದ್ರೋಹಿಯ ವಿಷಯದಲ್ಲಿ ಅವರು ಹೇಳಿದಂಥದ್ದು ಸತ್ಯವಾದ್ದು. ಅದರಲ್ಲಿ ಹುಡುಕ್ತಾ ಹೋದರೆ ಸಾಕಷ್ಟು ರೀತಿಯ ಬಚಾವ್ ಮಾಡುವಂಥ ಇವತ್ತು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಬೇಕಾದಷ್ಟು ಲಾಯರ್ಗಿರಿ ಮಾಡುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಸೊ ದೇಶದ ಪ್ರಶ್ನೆ ಬಂದಾಗ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇಡೀ ದೇಶದಲ್ಲಿ ಇವತ್ತು ಸಹಜವಾಗಿ ಒಬ್ಬ ಕಳ್ಳ ಸಿಕ್ಕ ಅಂತ ತಕ್ಷಣ ಆನಂದ ಆಗತ್ತೆ, ಒಬ್ಬ ದರೋಡೆಕೋರ ಸಿಕ್ಕ ಅಂದ ತಕ್ಷಣ ಆನಂದ ಆಗತ್ತೆ, ಇನ್ಯಾವುದೋ ಒಂದು ಕೆಟ್ಟ ಕಾಯಿಲೆ ಹೋದ ತಕ್ಷಣ ಆನಂದ ಆಗತ್ತೆ. ಅದೇ ಮಾದರಿಯಲ್ಲಿ ದೇಶದ ಒಬ್ಬ ಕಂಟಕ, ದೇಶದ್ರೋಹಿ ಇವತ್ತು ಗಲ್ಲಿಗೇರಿಸಿದ್ದಕ್ಕೆ ಸಹಜವಾದಂಥ ಆನಂದ ಇದೆ. ನಾವು ಕರ್ನಾಟಕದಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಪಟಾಕಿಯನ್ನು ಹಾರಿಸಿ ಸಿಹಿ ಹಂಚಿ ಒಬ್ಬ ಕಂಟಕ ಹೋದ ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನ ನಾವು ಸಮಾಜಕ್ಕೆ ಕೊಡೋರ್ದಿ. ಎಸ್, ಧನ್ಯವಾದಗಳು ಪ್ರಮೋದ್ ಮುತಾಲಿಕ್ ಅವರೇ ನಮ್ಮ ಸ್ಟುಡಿಯೋ ಡಿಸ್ಕಷನ್ನಲ್ಲಿ ಭಾಗವಹಿಸಿದ್ದಕ್ಕೆ. ಇದರ ಬಗ್ಗೆ ನಾವು ಚರ್ಚೆನ ಮುಂದುವರಿಸ್ತೀವಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.